ಮತ್ತೊಂದು 3 ಮಂತ್ಸ್ ಬೇಬಿ ಡ್ರೆಸ್ ಹೊಲಿದಿರೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಅಳತೆ ಗೊತ್ತಿಲ್ಲದಿದ್ರು ಅಂದಾಜಿಗೆ ಫ್ರಾಕ್ ಮೆಜರ್ಮೆಂಟ್ ತಗೊಂಡು ಹೊಲಿದಿರೋದು. ಒಂದು ಡ್ರೆಸ್ ಮೆಜರ್ಮೆಂಟ್ ತಗೊಂಡು ಇದು ಅಷ್ಟೇ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದೂ ಅಷ್ಟೇ ನಾನು ಏನು ಮಾಡಿದ್ದೀನಿ ಅಂದರೆ ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗ್ಗೆ ಪೇಪರ್ ಕಟಿಂಗ್ ಮಾಡಿ ಅದೇ ಇತ್ತು, ಇನ್ನೊಂದು ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲೂ ಕೂಡ ಇದೇ ಪೇಪರ್ ಕಟಿಂಗ್ಗೆ ಯೂಸ್ ಮಾಡಿ ಹೊಲಿದಿರೋದು. ಇದು ಅಷ್ಟೇ ಸೇಮ್ ಅದೇ ಪೇಪರ್ ಕಟಿಂಗ್ನೇ ಇಟ್ಬಿಟ್ಟು ನೀವು ಡ್ರೆಸ್ಸನ್ನ ತೊಗೊಂಡು ಆ ಡ್ರೆಸ್ಸನ್ನ ಅಳತೆ ಮಾಡಿಕೊಂಡು ಫಸ್ಟು ಅದ್ರ ಪೇಪರ್ ಕಟಿಂಗ್ನ ತಗೊಳ್ಳಿ. ಅಷ್ಟ್ರ ಮೇಲೆ ಅದನ್ನು ಲೈನಿಂಗ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಬೇಕು. ನೆಕ್ಕು ಶೋಲ್ಡರು ಎರಡನ್ನೂ ಕಟ್ ಮಾಡಿಕೊಂಡು ಈ ರೀತಿ ಎರಡೂ ಏನಿದೆ ಲೈನಿಂಗ್ ಇದೆಯಲ್ಲ ಅದು ಒಂದೇ ಥರ ಬರೋ ಥರ ಇಟ್ಕೊಬೇಕು. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡಕ್ಕೂ ಬೇಕಲ್ವ, ಹಾಗಾಗಿ ಫ್ರಂಟು ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಬರೋ ಥರ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕ್ಕಿಗೆ ಆ ಲೈನಿಂಗ್ನ ಇಟ್ಬಿಟ್ಟು ಅದನ್ನು ಅಷ್ಟೇ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು. ತುಂಬ ಸಿಂಪಲ್ ಸ್ಟೆಪ್ಸು ಯೂಸ್ ಮಾಡ್ಬೋದು. ದೊಡ್ಡವ್ರದ್ದಾದರೆ ಮೆಜರ್ಮೆಂಟ್ ತುಂಬ ಬೇಕು. ಇದು ಪುಟ್ಟ ಮಕ್ಕಳದಲ್ವ, ಆ ಮೆಜರ್ಮೆಂಟ್ ನಾರ್ಮಲ್ ಆಗಿರೋ ಪುಟ್ಟದೊಂದು ಫ್ರಾಕು ಅಥವಾ ಅವ್ರದ್ದು ಏನಾದ್ರು ಡ್ರೆಸ್ಸನ್ನು ತಗೊಂಡು ಹೊಲಿಬೋದು. 3 ಮಂತ್ಸ್ ಬೇಬಿ ಹೊಲಿತಾ ಇರೋದು ನಾನಿದು. ನಾನು ಕೂಡ ಅಷ್ಟೇ ಲೈನಿಂಗ್ನ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಫಸ್ಟ್ ಸೈಡಿಗೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಇದು ಟ್ಯಾಸಲ್ ಥರ ಮಾಡೋಣ, ಟೈ ಮಾಡೋಣ, ಅದಕ್ಕೆ ಸ್ಲೀವ್ಸ್ ಹತ್ರ ಮತ್ತು ಶೋಲ್ಡರ್ ಹತ್ರ ಎಲ್ಲ ಈ ಟೈ ಆಪ್ಷನ್ ಕೊಡೋಣ, ಆವಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಡೋರಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಸ್ಟ್ರೈಟಾಗಿ ಮಾಡಿಕೊಂಡು ಅದನ್ನು 4 ಭಾಗ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಆ ಸೈಡ್ 2 ಡೋರಿ ಬೇಕು, ಈ ಸೈಡ್ 2 ಡೋರಿ ಬೇಕಲ್ವ, ಹಾಗಾಗಿ 4 ಡೋರಿನ ಒಂದೇ ಇದರಲ್ಲಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದೂ ಅಷ್ಟೇ ಅದರದ್ದು ರಿಮೈನಿಂಗ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನು ತಗೊಂಡು ಪುಟ್ಟದಾಗೋದಕ್ಕೊಂದು ಟ್ಯಾಸಲ್ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವಾಗ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಹಾಕೊಂಡ್ರೆ ಆಯಿತು. ಸೈಡಿಗೆ ಒಂದು ಸ್ಟಿಚ್ ಹಾಕಬೇಕು ನೋಡಿ, ಈ ರೀತಿ ಮಡಚಿ ಸೈಡಿಗೆ ಒಂದು ಸ್ಟಿಚ್ ಹಾಕಿ ಅದನ್ನು ನೀಟಾಗಿ ಸ್ಟ್ರೈಟ್ ಮಾಡಿಬಿಟ್ರೆ ಡೋರಿ ಇನ್ಸ್ಟೆಂಟಾಗಿ ರೆಡಿ ಆಗಿಬಿಡುತ್ತೆ. ಸಿಂಪಲ್ ಸ್ಟೆಪ್ಸ್ನ ಯೂಸ್ ಮಾಡ್ಬೋದು. ನಾನು ನೋಡಿ ಈ ರೀತಿ ಮಾಡಿಕೊಂಡು ಮಧ್ಯ ಅದನ್ನು ಅದೇನಿದೆ ಟೈ ಮಾಡೋ ಆಪ್ಷನ್ಸ್ ಇಡಬೇಕಲ್ಲ, ಮಧ್ಯ ಶೋಲ್ಡರಿಗೆ ಬರಬೇಕಲ್ಲ, ಮಧ್ಯ ಮಾರ್ಕ್ ಮಾಡಿಕೊಂಡು ಶೋಲ್ಡರಿಗೆ ಈ ರೀತಿ ಇಟ್ಟು ಗುಂಡು ಪಿನ್ನ ಹಾಕ್ಕೊಳ್ಳಿ. ಗುಂಡು ಪಿನ್ನ ಹಾಕ್ಕೊಂಡ ನಂತರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಗುಂಡು ಪಿನ್ನ ಹಾಕ್ಕೊಳ್ಳಿ. ಗುಂಡು ಪಿನ್ ಹಾಕ್ಕೊಂಡ ನಂತರ ಅಲ್ಲಿಗೆ ಸ್ಟಿಚ್ ಮಾಡಿದ್ರಾಯ್ತು. ಸ್ಲೀವ್ಸು ನೆಕ್ಕು ಅಷ್ಟೇ ಸ್ಟಿಚ್ ಮಾಡಬೇಕು. ಶೋಲ್ಡರು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರು ಅಷ್ಟು ಅಗಲ ಬೇಡ, ಮಕ್ಕಳದ್ದು ಭುಜ ಜಾರುತ್ತೆ ನಾವು ಅಷ್ಟು ಅಗಲ ಕೊಟ್ಟರೆ, ಹಾಗಾಗಿ ಚಿಕ್ಕದಾಗಿ ಬರಬೇಕು. ಅದೇನಿದೆ ಶೋಲ್ಡರು 1 ಇಂಚಕ್ಕಿಂತನೂ ಕಮ್ಮಿ ತೊಗೊಳ್ಳಿ, ಹಾಫ್ ಇಂಚ್ ತೊಗೊಳ್ಳಿ. ಆ ಕಡೆ ಈ ಕಡೆ ನೋಡಿ ನಾನು ಈಗ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಏನಿದೆ ಅದು ದಾರ ಇಟ್ಟಿದ್ದೀನಲ್ಲ ಟೈ ಮಾಡಲಿಕ್ಕೆ ಅಂಥೇಳಿ ಥ್ರೆಡ್ ಇಟ್ಟಿದ್ದೀನಲ್ಲ ಅದರಿಂದ ಒಂದೊಂದು ಹಾಫ್ ಇಂಚ್ ಅಷ್ಟೇ ಬಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಸ್ಟಿಚ್ನ ಮಾಡ್ಕೊಬೇಕು. ಅಲ್ಲಿಗೆ ಸ್ಟಿಚ್ ಮಾಡಿ ಗುಂಡ್ಪಿನ್ನೆಲ್ಲ ರಿಮೂವ್ ಮಾಡಿಕೊಂಡು ಅದು ಶೋಲ್ಡರ್ ಪಾರ್ಟು ಮತ್ತು ನೆಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಈ ಥರ ಒಂದು ಕಚ್ ಹಾಕ್ಕೊಡಿ. ಆವಾಗ ತಿರ್ಸಿದಾಗ ನಮಗೆ ಅಲ್ಲೆಲ್ಲೂ ಫೋಲ್ಡಿಂಗ್ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ತಿರ್ಸಿದ್ರೆ ಆಯಿತು. ಸಿಂಪಲ್ಲಾಗಿ ಫ್ರಂಟು ಬ್ಯಾಕು ಪಾರ್ಟ್ನ ರೆಡಿ ಮಾಡ್ಕೊಬಿಡ್ಬೋದು. ತುಂಬ ಮೆಜರ್ಮೆಂಟು ಬೇಡ ಇದಕ್ಕೆ, ಸಿಂಪಲ್ಲಾಗಿ ಮಾಡ್ಬೋದು. ಈ ರೀತಿ ಫ್ರಂಟು ಬ್ಯಾಕು ಮಾಡಿಕೊಂಡು ಕೆಳಗಡೆ ಲಂಗ ಥರ ಮಾಡಿ ಸ್ಟಿಚ್ ಮಾಡಿದ್ರಾಯ್ತು. ಭಾಳ ಸಿಂಪಲ್ಲು ನೋಡಿ. ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಎಡ್ಜ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು, 2 ಲೈನ್ ಹಾಕ್ಕೊಂಡ್ರೆ ಸಾಕು. ಮಕ್ಕಳಿಗೆಲ್ಲ ಸೈಡ್ ಸ್ಟಿಚ್ ಕಮ್ಮಿ ಇದ್ದರಷ್ಟು ಅವರಿಗೆ ಚುಚ್ಚಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೂರ್ತಿ 2ಕ್ಕೂ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಲಂಗದ ಪಾರ್ಟು ಅಷ್ಟೇ ಎಷ್ಟು ಉದ್ದ ಲೆಂತ್ ಬೇಕು, ನಾನು 8 ಇಂಚ್ ಇಟ್ಕೊಂಡಿದ್ದೀನಿ ಕೆಳಗಡೆ ಬಿಟ್ಟು ಲೆಂತು ಇಟ್ಕೊಂಡು ನೋಡಿ ಅಲ್ಲೇ ಮಿಷಿನ್ ಹತ್ರನೇ ಫೋಲ್ಡ್ ಮಾಡಿ ನೆರಿಗೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರಾಯ್ತು. ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಲೆಂತನ್ನ ನೋಡಿಕೊಂಡು ಒಳಗಡೆ ಫೋಲ್ಡಿಂಗಿಗೆ ಸ್ಟಿಚ್ಚಿಂಗಿಗೆ 1 ಇಂಚ್ ಬಿಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಂಡ್ರಾಯ್ತು. ನೀಟಾಗಿ ಈ ರೀತಿ ಲಂಗನ ಸ್ಟಿಚ್ ಮಾಡಿ ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಆ ಮೇಲ್ಗಡೆ ಪಾರ್ಟ್ಗೂ ಇದಕ್ಕೂ ಸೇರಿಬಿಟ್ಟು ಒಳಗಡೆಯಿಂದ ಒಂದು ಸ್ಟಿಚ್ ಹಾಕಬೇಕು. ಬ್ಯಾಕ್ ಸೈಡಿಂದ ಸ್ಟಿಚ್ ಹಾಕಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ನಾನು ಸ್ಟಿಚ್ ಹಾಕ್ತೀನಿ, ಎರಡನ್ನೂ ಸೇರಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಮತ್ತು ಎಕ್ಸ್ಟ್ರಾ ಒಂದು ನೆರಿಗೆ ಒಂದು ಲೇಯರ್ ಬರಲಿ, ತುಂಬ ಚೆನ್ನಾಗಿ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದು ಲೇಯರ್ ಕೊಟ್ಟಿದ್ದೀನಿ.
ಅದನ್ನು ಕೂಡ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿದ್ರಾಯ್ತು. ಆ ಲಂಗದ ಪಾರ್ಟನ್ನು ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಬಂದಿದೆ. ಒಂದು ಪಾರ್ಟ್ ಈ ಥರ ರೆಡಿ ಮಾಡ್ಕೊಬೇಕು, ಬ್ಯಾಕ್ ಪಾರ್ಟು ಕೂಡ ರೆಡಿ ಮಾಡ್ಕೋಬೇಕು. ನಾನು ಬ್ಯಾಕ್ ಪಾರ್ಟ್ಗೆ ಎಕ್ಸ್ಟ್ರಾ ನೆರಿಗೆ ಕೊಟ್ಟಿಲ್ಲ, ಫ್ರಂಟ್ ಪಾರ್ಟ್ಗೆ ಅಷ್ಟೇ ಎಕ್ಸ್ಟ್ರಾ ಪ್ಲೀಟಿಂಗ್ ಅಷ್ಟೇ ಕೊಟ್ಟಿದ್ದೀನಿ. ಈ ರೀತಿ ಮಾಡಿಕೊಂಡು ರೆಡಿ ಬ್ಯಾಕ್ ಪಾರ್ಟ್ನು ಇದೇ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಪೂರ್ತಿ ಡ್ರೆಸ್ ರೆಡಿ ಆಗುತ್ತೆ. ಟೈ ಆಪ್ಷನ್ನು ಕೂಡ ನಾವು ಮುಂಚೆನೇ ಸ್ಟಿಚ್ ಮಾಡಿರೋದ್ರಿಂದ ಈಸಿಯಾಗಿ ರೆಡಿ ಮಾಡ್ಕೋಬೋದು. ನಾನು ಪೂರ್ತಿ ರೆಡಿ ಮಾಡಾದಮೇಲೆ ಯಾವ ರೀತಿ ಕಾಣುತ್ತೆ ಅಂತೇಳ್ಬಿಟ್ಟು ಹಾಕ್ತೀನಿ ನೋಡಿ. ಈ ರೀತಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಬಂದಿತ್ತು, ಕ್ಯೂಟಾಗೂ ಕಾಣ್ತಾ ಇತ್ತು. ಬ್ಲೂ ಮತ್ತು ವೈಟ್ ಕಾಂಬಿನೇಷನು. ನೆಟ್ಟೆಡ್ ಕ್ಲಾತ್ ತಗೊಂಡು ಒಂದೆರಡು ಫ್ಲವರ್ ಮಾಡಿ ಗಮ್ಮಲ್ಲಿ ಅಂಟಿಸಿರೋದಷ್ಟೇ, ಅಲ್ಲೇನು ಸ್ಟಿಚ್ ಮಾಡಿಲ್ಲ. ಒಂದೆರಡು ಸ್ಟೋನ್ಗಳನ್ನ ಹಾಕಿದ್ದೀನಿ ಅಷ್ಟೇ. ಫೈನಲಿ ಕ್ಯೂಟಾದ ಫ್ರಾಕ್ ರೆಡಿ ಆಯಿತು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸ್ಟಿಚಿಂಗ್ ಬರೆದಿದ್ರು ಸಿಂಪಲ್ಲಾಗಿ ಕೆಲವೊಂದು ಮೆಥಡ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್.